ಕೆಟ್ಟ ಫಲಗಳನ್ನು ಕೊಡುವ ಪ್ರತಿಯೊಂದು ಮರವನ್ನು ಕಡ್ದು ನಾನು ಏನ್ ಮಾಡ್ತೀನಿ, ಬೆಂಕಿಗೆ ಹಾಕ್ತೀನಿ. ಅಲ್ಲಿ ಏನಾಗ್ತದೆ, ಆತ್ಮ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ. ಪ್ರೇರೆ, ಬೆಂಕಿ ಆರುವುದಿಲ್ಲ, ಆತ್ಮ ಸಾಯುವುದಿಲ್ಲ. ಈ ಲೋಕದಲ್ಲಿ ಏನೋ ಹೊಟ್ಟೆವರಿ ಬಂದ್ರೆ ಡಾಕ್ಟರ್ ತಗೊಳ್ಳಿ, ಡಾಕ್ಟ್ರೆ ಹೊಟ್ಟೆವರಿ ಏನಾಗ್ಬೇಕು, ಆ ಗ್ಲೂಕೋಸ್ ಹಾಕಿ, ಆಗಿಲ್ಲ ಇನ್ನೊಂದು ಹಾಕಿ, ಗ್ಲೂಕೋಸ್ ಮೇಲೆ ಗ್ಲೂಕೋಸ್ ತುರ್ತಾರೆ. ಪ್ರೇರೆ, ಅಲ್ಲೇ ಯಾರಿರ್ತಾರೆ ನರಕದಲ್ಲಿ? ಅವ್ನು ಡಾಕ್ಟರ್ ಯೇಸು ಕ್ರಿಸ್ತನ ನಮಗೆ ಆತ್ಮರಕ್ಷಕರಿಂದ ಅಂಗೀಕಾರ ಮಾಡಿಲ್ಲ ಅಂದ್ರೆ ಅವನೇ ಬೆಂಕಿ ಕೇಳಲ್ಲ. ಅವ್ನು ಡಾಕ್ಟರ್ ಇರ್ತಾನೆ, ಅವ್ರ ಹತ್ರ ಹೋಗಿ ಏನ್ ಕೇಳ್ತಾರ ನೀವು? ಗ್ಲೂಕೋಸ್ ಇರಲಿ, ಒಂದು ತೊಟ್ಟು ನೀರು ಸಿಗಲಿಲ್ಲ ಐಶ್ವರ್ಯವಂತನಿಗೆ. ಗ್ಲೂಕೋಸ್ ದೂರ ಮಾತದು, ಒಂದು ತೊಟ್ಟು ಒಂದು ಹನಿ ನೀರು ಸಿಗಲ್ಲ ನರಕದಲ್ಲಿ. ಬೆಂಕಿನೇ ನೀರು ಆರ್ಸಕ್ಕಾಗತ್ತಾ? ಈ ಲೋಕದ ನೀರು ಅಲ್ಲಿ ಆರಿಸ್ಬಿಡ್ಬೋದು, ಅಲ್ಲೇನಾಗುತ್ತೆ, ನೀರು ಇಲ್ಲ, ಗ್ಲೂಕೋಸ್ ಇರಲಿ, ನೀರು ಇಲ್ಲ. ಅದನ್ನ ಯಾರು ಅದರಿಂದ ನಮಗೆ ಬಿಡಿಸೋರು ಒಬ್ಬರು ಇಲ್ಲ ಪ್ರೇಮ. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ, ನಾನು ನನ್ನ ಮನೆಯವರು, ಯಾರು ಹೇಳಿದ್ರು? ಯೆಹೋಶುವ. ಎಂತ ಅದ್ಭುತವಾದ ಮಾತು. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವ, ಯೆಹೋವನನ್ನೇ, ತಂದೆಯಾದ ಪರಮಾತ್ಮನನ್ನೇ ಸೇವಿಸುವ. ಅದನ್ನು ಬಿಟ್ಟು